तो अक्रम बांग्ला वाले सिख रहे। आप कहाँ का है? बांग्लादेश। कितना साल हुआ भारत में आके? 1 साल हुआ। आप कहाँ का है? हाँ? जोर से बोलना है ना। हाँ? बांग्लादेश का है। कितना आदमी है इधर? पूरा परिवार है क्या आपका? पूरा परिवार है। ಇಲ್ಲಿ ನೋಡಿ, ಈ ಮನೆಗೂ ಕೂಡ, ಪ್ರತಿ ಮನೆಗೂ ಕೂಡ ಹಿಂದುಳಿದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳಿಂದ ಪ್ರತಿ ಮನೆಗೂ ಕೂಡ ಸ್ಟಿಕ್ಕರ್ ಹಾಕಿದ್ದಾರೆ. ನೀವು ಆ ಸ್ಟಿಕ್ಕರ್ ನ ತಗೊಳ್ಳಿ. ಸರ್ವೆ ಮಾಡಿದ್ರಲ್ಲ, ಜಾತಿ ಗಣತಿ ಸರ್ವೆ ಮಾಡಿದ್ದಾರೆ, ಇಲ್ಲಿ ಬಂದು ಸ್ಟಿಕ್ಕರ್ ಹಾಕಿದ್ದಾರೆ. ಅವ್ರಿಗೆ ಗೊತ್ತಾಗ್ಲಿಲ್ವಾ ಇವ್ರು ಬಾಂಗ್ಲಾದವರು ಅಂತ? ದೇಶದ್ದು ಬರ್ತ್ ಸರ್ಟಿಫಿಕೇಟ್ ಇದೆ, ಬಾಂಗ್ಲಾದೇಶದ್ದು ಡ್ರೈವಿಂಗ್ ಲೈಸೆನ್ಸ್. ಭಾರತದಲ್ಲಿ ಇವನಿಗೆ ಎರಡೆರಡು ಆಧಾರ್ ಕಾರ್ಡ್ ಸಿಗುತ್ತೆ. ಆಧಾರ್ ಕಾರ್ಡ್ बनाने के लिए कितना पैसा दिया? 1500 1500 ರೂಪಾಯಿ ಕೊಟ್ರೆ ಅವರೇ ಆಧಾರ್ ಕಾರ್ಡ್ ಮಾಡ್ಕೊಟ್ಟಿದ್ದಾರೆ. ಅಡ್ರೆಸ್ ಪ್ರೂಫ್ ಅವರೇ ಹಾಕಿದ್ದಾರೆ. ನಮ್ ದೇಶದ ಭದ್ರತೆ. ಪ್ಯಾನ್ ಕಾರ್ಡ್ ಇದೆ, ಒಂದು ವೋಟರ್ ಐಡಿ. ಅವನಿಗೆ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಖಾತೆ ಇದೆ. ಇದಕ್ಕಿಂತ ಶಾಕಿಂಗ್ ಹೇಳ್ತೀನಿ ನಾನು ನಿಮ್ಗೆ. ಇದೇ ಬಜಾಜ್ ಫೈನಾನ್ಸ್ ಬ್ಯಾಂಕ್ ಇಂದ ಇವನಿಗೆ 4.5 ಲಕ್ಷ ಲೋನ್ ಆಗುತ್ತೆ. ಕನ್ನಡಿಗರಿಗಾದ್ರೆ ಹಡ ಹಿಡಿಸ್ಕೊಳ್ತೀರಲ್ರಿ ಏನಾರು? ನಾಚಿಕೆ ಆಗಲ್ವಾ ನಿಮಗೆ? ಹೆಂಗ್ ಕೊಟ್ರಿ? ಏನಿತ್ತು? ಏನ್ ಪ್ರೂಫ್ ಇತ್ತು ಅವನ ಹತ್ರ? ಮನೆ ಇತ್ತ, ಆಸ್ತಿ ಇತ್ತ, ಅಂತಸ್ತಿತ್ತ? ಕರೆಕ್ಟ್ ಆಗಿ ಅಡ್ರೆಸ್ ಪ್ರೂಫ್ ಇರ್ಲಿಲ್ಲ. ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು. ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ. ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಇದೆ ಸೇಮ್ ಡಾಕ್ಯುಮೆಂಟ್.